ನೀಟ್ ಪರೀಕ್ಷೆ ಸೋರಿಕೆ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ಪ್ರತಿಭಟನೆ, ಸ್ಟೂಡೆಂಟ್ ಪ್ರತಿಭಟನೆ ನಡೆದಿದ್ದು. ಆ ಸಂಬಂಧದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಸಸ್ಪೆಂಡ್ ಮಾಡುವ ಬೇಡಿಕೆ ನಮ್ಮೆಲ್ಲ ದೇಶದ ಸ್ಟೂಡೆಂಟ್ ಬೇಡಿಕೆ ಆಗಿತ್ತು. ಆದರೆ ಮೋದಿ ಅವರು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಕೇಸನ್ನು ನಡೆಸ್ತೀವಿ, ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಈ ಉಡಾಪೆ ಮಾತುಗಳು ಬೇಡ. ಈಗ ನಮ್ಮ ರಾಯಬಾಗ ಸ್ಟೂಡೆಂಟ್ ಹಾಗೂ ನಮ್ಮ ನಾಗರಿಕರ ಪರವಾಗಿ ಹೇಳೋದಂದರೆ, ಎಲ್ಲಿವರೆಗೆ ಜಿಲ್ಲೆಯಲ್ಲಿ ಸ್ಟೂಡೆಂಟ್ಗಳಿಗೆ ನ್ಯಾಯ ಸಿಗೋದಿಲ್ಲವೋ ಅಲ್ಲಿವರೆಗೆ ನಮ್ಮ ಪ್ರತಿಭಟನೆ ನಿರಂತರವಾಗಿರ್ತಿದೆ. ಇನ್ನು ಮುಂದೆ ವಿಕೋಪಕ್ಕೆ ಹೋಗುವ ಪರಿಸ್ಥಿತಿ ಬಂದರೂ ಕೂಡ ನಾವು ಅದಕ್ಕೆ ತಯಾರಿರ್ತೀವಿ. ರಾಯಬಾಗ್ ಬಂದ್ ಮಾಡುವ ಪರಿಸ್ಥಿತಿ ಬಂದರೂ ರಾಯಬಾಗ್ ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತೇವೆ. ಎಲ್ಲಿವರೆಗೆ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಡೋದಿಲ್ಲವೋ ಅಲ್ಲಿವರೆಗೆ ನಮ್ಮ ಪ್ರತಿಭಟನೆ ಮುಂದುವರಿತಿದೆ. ಮತ್ತು ಈ ನೀಟ್ ಪರೀಕ್ಷೆಯನ್ನು ಈ ದೇಶದಲ್ಲೇ ರದ್ದು ಮಾಡುವ ಬೇಕೆಂದು ನನ್ನ ವೈಯಕ್ತಿಕ ಅಭಿಪ್ರಾಯ. ಗಣೇಶ್ ಕಾಂಬ್ಳೆ, ರಾಯಬಾಗ್.